ಊರಿಗೆ ಪಯಣ, ಮ್ಯಾಚ್ ನೋಡಕ್ ಪಯಣ. ಇದು ಡೆಲ್ಲಿ ಮೆಟ್ರೋ ಸ್ಟೇಷನ್. ಹಾಯ್, ದಿಸ್ ಇಸ್ ಪ್ರೀತಿ ಫ್ರಮ್ ಕರ್ನಾಟಕ, ಸ್ಟೇಯಿಂಗ್ ಇನ್ ಉತ್ತರಾಖಂಡ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ಇವತ್ತು ವಿಡಿಯೋ ಏನಿರ್ಬೋದು, ಏನಾದರೂ ಗೆಸ್? ಎಸ್, ಇವತ್ತು ನಮ್ಮ ಮ್ಯಾಚ್ ಅಂದರೆ RCB ಮ್ಯಾಚ್. ಇವತ್ತು ಹುಡುಗಿಯರ ಮ್ಯಾಚ್ ಆಗಿದೆ, MI ವರ್ಸಸ್ RCB. ಸೊ ನಾನು ಬಂದಿದ್ದೀನಿ RCB ಸಪೋರ್ಟ್ ಮಾಡೋಕ್ಕೆ. ಇನ್ನೇನು ನಾನು ಸ್ಟೇಡಿಯಂ ಮುಂದೆನೇ ನಿಂತಿದ್ದೀನಿ. ಸೊ ಬನ್ನಿ ಹೇಗಿರುತ್ತೆ ಮ್ಯಾಚ್ ಅಂತ ನೋಡೋಣ. ಇದೇ ಅರುಣ್ ಜೇಟ್ಲಿ ಸ್ಟೇಡಿಯಂ. ಅಲ್ಲಿ ನೋಡಿ ಸ್ಮೃತಿ ಅಕ್ಕ. ಅದ್ರ ಜೊತೆಗೆ ಅಲ್ಲಿ ತುಂಬ ಜನ ನಂದು ಹಾಕಿ ಡ್ರೆಸ್ಸು ಮತ್ತು ನಾನು ಇಟ್ಕೊಂಡಿದ್ದು ಪೋಸ್ಟರ್ ನೋಡಿ ಯಾರು ಏನಂತೆಲ್ಲ ಕೇಳ್ತಾಯಿದ್ರು. ನಾನಂತೂ ಫುಲ್ ಖುಷಿ ನೋಡಿ. MI ಟೀಮ್ ಬಂದಿದೆ. ಆಮೇಲೆ ಸ್ವಲ್ಪ ತಮ್ಮದೇ ಆದಂಥ ವೆಬ್ಸೈಟ್ಗಳು ಬಂದಿದ್ದು, ಅಲ್ಲಿ ಅವರು ಇಂಟರ್ವ್ಯೂ ತೊಗೊಂಡ್ರು. ಇದಾದಮೇಲೆ ಸ್ಟೇಡಿಯಂಗೆ ಹೋಗ್ಬೇಕಾದ್ರೆ ಕೆನ್ನೆಗೆ RCB ಮತ್ತು ಇಂಡಿಯಾ ಫ್ಲಾಗ್ ಹಾಕ್ಸ್ಕೊಂಡೆ. ಕರ್ನಾಟಕ ಫ್ಲಾಗ್ ಹಾಕ್ಸಿ ಅಂತ ಅಂದಿದ್ದಕ್ಕೆ ಅವರು ಕಲರ್ ಇಲ್ಲ ಅಂತಂದ್ಬಿಟ್ಟು ಹಾಕಲಿಲ್ಲ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಒಟ್ಟಿನಲ್ಲಿ RCB ಆದರೂ ಸಿಕ್ತಲ್ಲ, ಫುಲ್ ಉರ್ಸದ ಇವತ್ತಂತೂ. ಮತ್ತೆ ಗೈಸ್, ನಾನು ಈ ಲುಕ್ಕಲ್ಲಿ ಹೆಂಗೆ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ? ಚೆನ್ನಾಗಿ ಕಾಣಿಸಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಅದಷ್ಟೇ ಅಲ್ಲ, ಇಲ್ಲಿ RCB ಫ್ಯಾನ್ಸ್ ಸಿಕ್ಕಿದ್ದಾರೆ, ನಾರ್ತ್ ಅವರು. ಇವ್ರು ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ರಪ್ಪ ಒಂದ್ಸಲ. ಈ ಸಲ ಕಪ್ ನಮ್ದೇ. ಜೋರ್ಸೆ ಬೋಲು. ಈ ಸಲ ಕಪ್ ನಮ್ದೇ. ಇಲ್ಲಿ ಕೆಲಸ ಮಾಡ್ತಾ ಇರೋದಾ? ಸೊ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವು ಯು ಶುಡ್ ಟೆಲ್ ಆಸ್ ಎ ಫ್ಯಾನ್. ओके बाय अंकल, आप कौन सी टीम में सपोर्ट करने आए हो? ನಾನು ಫಸ್ಟ್ ಟೈಮು ನನ್ನ ಲೈಫಲ್ಲಿ ಮ್ಯಾಚ್ ನೋಡೋಕೆ ಬಂದಿದ್ದೀನಿ. ಸೊ ಫಾರ್ ಎವರ್ RCB ಫ್ಯಾನ್ ಆಗಿ ಬರಲೇಬೇಕು. ಈ ಸಲ ನಂಗೆ ಗೊತ್ತಿಲ್ಲ ಹೇಗೆ ಆಡ್ತಾರೆ ಅಂತ, ಬಟ್ ನಿಜ ಗೆದ್ರೆ ಮಾತ್ರ ಚಿಂದಿ ನಾನಂತೂ ಉತ್ತರಾಖಂಡಲ್ಲಿರೋ CSK ಫ್ಯಾನ್ಸ್ಗೆಲ್ಲ ಉರ್ಸಾಕ್ಬಿಡ್ತೀನಿ. ಯಾಕಂದರೆ ನನ್ನ ಫ್ರೆಂಡ್ಸು ತುಂಬ ಜನ CSK ಫ್ಯಾನ್ಸೇ. ಹೆಂಗೆ ಉರಿಸ್ತಾನೆ ನನಗೆ ಅಂದರೆ, ಈ ಸಲ ಮ್ಯಾಚ್ ಗೆದ್ರೆ ಮಾತ್ರ ನನ್ನ ಫ್ರೆಂಡ್ಸ್ ಉತ್ತರಾಖಂಡಲ್ಲಿರೋರ್ಗೆ ಯಾರಿಗೂ ಬಿಡೋಲ್ಲ, ಸಕ್ಕತ್ತು ಉರ್ಸಾಕ್ಬಿಡ್ತೀನಿ. ಯಾಕಂದರೆ ನಾನು ಮಂಡ್ಯದಲ್ಲಿರಲಿ, ಬೆಂಗಳೂರಲ್ಲಿರಲಿ, ಉತ್ತರಾಖಂಡಲ್ಲಿರಲಿ, ದಿಲ್ಲಿಲಿರಲಿ, ನಮ್ಮ ಒಂದು RCBನೇ. ಇದು ನಮ್ಮ ಗೇಟ್ ಎಂಟ್ರೆನ್ಸು. ಒಳಗಡೆ ಹೋಗ್ತಾ ಇದ್ವಿ. ತುಂಬ ಜನ ಇದ್ರು, ಸೈಕಾಗಿದ್ರು ಮಾತ್ರ. ನಾನೇನು ಅಂದ್ಕೊಂಡೆ ಯಾರು ಸಪೋರ್ಟರ್ ಇಲ್ಲ ಅಂದ್ಕೊಂಡೆ, ಬಟ್ RCB ಮಾತ್ರ ಸಖತ್ತಾಗಿ ಸಪೋರ್ಟರ್ಸ್ ಇದ್ದರು. ಹೋಗೋಕ್ಕಿಂತ ಮುಂಚೆ ದೇವ್ರ ಹತ್ರ ಬೇಡ್ಕೊಂಡು ಮ್ಯಾಚ್ ಚೆನ್ನಾಗಾಡಲಿ ಅಂತ ಬೇಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ರಶ್ ಇತ್ತು. ಆಮೇಲೆ ನಮ್ಮ ಚಾರ್ಜರು ಕೂಡ ಒಳಗಡೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಲಾಕ್ ರೂಮಲ್ಲಿ ಕೊಟ್ಟು ಈಗ ನನ್ನ ಟಿಕೆಟ್ ಓಕೆ ಆಗ್ತಿದೆ. ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಕ್ವಿಂಡಮ್, ಎಸ್, ನಮ್ಮ RCB ಗೆಲ್ಲಬೇಕು. ಇದೇ ಸ್ಟೇಡಿಯಂ. ಬನ್ನಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲ ಫುಲ್ಲು ಮುಂಬೈ ಇಂಡಿಯನ್ಸ್ ಅವರು. ಏನು ಗೊತ್ತಾ, ನಮ್ದು RCB ಫ್ಯಾನು RCB ಫ್ಲ್ಯಾಗು ಎಲ್ಲೂ ಮಾರ್ತಾನೆ ಇರಲಿಲ್ಲ ಅಳ್ಗೇರಿಯವರು. ಪರವಾಗಿಲ್ಲ, RCB ಫ್ಲ್ಯಾಗ್ ಇಲ್ಲ ಅಂದರೆ ಏನು, ಜನರೇ ಇದ್ದಾರಲ್ಲ, ಉರ್ಸಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಮ್ಮ RCB ಪ್ಲೇಯರ್ಸ್ ಎಲ್ಲ ಮ್ಯಾಚ್ಗಿಂತ ಮುಂಚೆ ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವ್ರು ಪ್ರಾಕ್ಟೀಸ್ ನೋಡ್ತಾ ಇದ್ದರೆ ಇವತ್ತಿನ ಮ್ಯಾಚ್ ನಮ್ಮದೇ, ನಮ್ಮ RCBನೇ ಗೆಲ್ಲೋದು. ಸೊ ಇದ್ದೇ ಅರುಣ್ ಜೇಟ್ಲಿ ಸ್ಟೇಡಿಯಮ್ಮು, ದಿಲ್ಲಿಲಿರೋದು. ಸೊ ಇನ್ನೇನೋ ಮ್ಯಾಚ್ ಶುರು ಆಗ್ತಾಯಿದೆ. ನಮ್ಮ RCB ಅವರು ಟಾಸ್ನ ವಿನ್ ಆಗಿ ಬೌಲಿಂಗ್ನ ಚೂಸ್ ಮಾಡಿದ್ದಾರೆ. MI ಅವರು ಫಸ್ಟು ಬ್ಯಾಟಿಂಗ್ ಮಾಡ್ತಾರೆ, ನಮ್ಮವರು ಫಸ್ಟು ಬೌಲಿಂಗ್ ಮಾಡ್ತಾರೆ. ಬನ್ನಿ ಗಾಯ್ಸ್, ಹೆಂಗಿರುತ್ತೆ ಮ್ಯಾಚ್ ಅಂತ ನೋಡೋಣ. ಫುಲ್ ಪೈಸಾ ವಸೂಲಿ ಇವತ್ತು ಮ್ಯಾಚು. ಬಟ್ ಇದೆಲ್ಲ ನೋಡಿ ನನಗೊಂದು ಅರ್ಥ ಆಗಿದ್ದು, ನಮ್ಮ RCB ಅವರು ಎಲ್ಲ ಕಡೆ ಇರ್ತಾರಪ್ಪ, ಎಲ್ಲ ಕಡೆ ಇರ್ತಾರೆ. Not permitted to enter the playing arena at any time. Anyone entering the playing area will be removed from the venue, fined and may face prosecution. ನೋಡಿ ನಮ್ಮ ಹುಡುಗಿರು ಎಂಟ್ರಿ ಆಗ್ತೈತೆ. ನೋಡ ಎಷ್ಟು ಚಂದ ಉಂಟು ನೋಡ. ಇಲ್ಲಿ ನೋಡಿ ನಿಮ್ಮ ಪೆರಿ ಗಾಯ್ಸ್. ಮತ್ತೆ ಯಾರಿಗಪ್ಪ ಪೆರ್ರಿ ಅಂದರೆ ತುಂಬ ಇಷ್ಟ, ಕಮೆಂಟ್ ಬಾಕ್ಸ್ ನಿಮ್ಮದೇ, ಕಮೆಂಟ್ ಮಾಡ್ಕೊಳ್ಳಿ. ಸೊ ಮುಂಬೈ ಇಂಡಿಯನ್ಸ್ ಅವ್ರದ್ದು ಬ್ಯಾಟಿಂಗ್ ಮುಗ್ದಿದೆ. ಇವಾಗ ನಮ್ಮ RCB ಅವ್ರದ್ದು ಬ್ಯಾಟಿಂಗ್ ಶುರು ಆಗ್ತಾ ಇದೆ. ಸೊ ಎಷ್ಟು ಬೇಕು ಗೊತ್ತಾ, RCB ನೀಡ್ 144 ರನ್ಸ್ ಟು ವಿನ್. ಅಂದರೆ 120 ಬಾಲ್ಸ್ಗೆ 144 ರನ್ಸ್ ಬೇಕು ನಮ್ಮ RCB ಅವ್ರಿಗೆ. ಸೊ ಟೋಟಲ್ ಆಲ್ ಔಟ್ ಆಗಿದ್ದಾರೆ. ಎಲ್ಲ ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ಳಿ. ಡೆಫಿನೆಟ್ಲಿ RCB ಗೆಲ್ಲೇಬೇಕು.
ಆರ್ ಸಿ ಬಿ ಮ್ಯಾಚು ವಿನ್ನಿಂಗಲ್ಲಿತ್ತು. ನಾವು ಉರ್ಸಿರೋ ರೇಂಜ್ಗೆ ಸಿ ಎಸ್ ಕೆ ಫ್ಯಾನ್ಗೆ ಹೆಂಗೆ ಕೋಪ ಬಂದಿದೆ ಅಂದರೆ ನೋಡಿ ಒಳಗೆ ಹೆಂಗೆ ಆಡ್ತಾನೆ ಒಳಗೆ ಉಚ್ಚನಾಗಿ ಕಚ್ಚಿರೋ ಥರ. ಫೈನಲಿ ಆರ್ ಸಿ ಬಿ ಗೆದ್ದಿದೆ. ಐ ಜಸ್ಟ್ ಲವ್ ಇಟ್ ಲವ್ ಇಟ್ ಲವ್ ಇಟ್. ತುಂಬಾ ಖುಷಿಯಾಗಿದೆ. ಫೈನಲಿ ಆರ್ ಸಿ ಬಿ ವಿನ್ ಆಗಿಬಿಟ್ಟಿದೆ. ಐ ಆಮ್ ಸೊ ಹ್ಯಾಪಿ. ನಂದು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಫಸ್ಟ್ ಟೈಮು ಒಂದು ಸ್ಟೇಡಿಯಂ ಬಂದು ಮ್ಯಾಚು ರಿಯಲ್ ಆಗಿ ನೋಡಿದ್ದು. ಸೊ ಖುಷಿಯಾಗಿದೆ ಆರ್ ಸಿ ಬಿ ಗೆದ್ದಿದೆ ಅಂತ. ಬಟ್ ಸ್ಯಾಡ್ ಮೂಮೆಂಟ್ ಏನಪ್ಪ ಅಂತಂದರೆ ಮೆಟ್ರೋ ಬಂದಾಗಿದೆ. ಡೆಲ್ಲಿಲಿ ಮೆಟ್ರೋ ನಡೀತಾ ಇಲ್ಲ. 11 ಗಂಟೆ ಲಾಸ್ಟ್ ಆಗಿದೆ. ಸೊ ನಮ್ಗೆ ಯಾರನ್ನೂ ಹೋಗೋಕ್ಕೆ ಬಿಡ್ತಾ ಇಲ್ಲ. ಇವಾಗ ನೋಡಿದಷ್ಟು ದೂರ 1 ಅವರ್ ದೂರ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ನಾನಿವಾಗ ಮನೆಗೆ ಬಂದಾಯಿತು. ಏನಪ್ಪ ಅಂತಂದರೆ ನನಗೆ ಕಿರ್ಚಿ ನನ್ನ ವಾಯ್ಸ್ ಅಂತೂ ಹೊರಟೋಗ್ಬಿಟ್ಟಿದೆ. ಗಂಟ್ಲು ನೋವು ಶುರು ಆಗಿಬಿಟ್ಟಿದೆ. ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ಅದಾದಮೇಲೆ ಅಂದರೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಂದರೆ ನನಗೆ ಸಿ ಎಸ್ ಕೆ ಫ್ಯಾನ್ ಆಗುತ್ತೆ. ನಾವು ಫುಲ್ ಉರ್ಸ್ಬಿಟ್ಟಿದ್ದೀವಿ. ಅದಾದಮೇಲೆ ನಾನು ಫುಲ್ ಎಂಜಾಯ್ ಮಾಡಿದ್ದೀನಿ. ಫುಲ್ ಎಂಜಾಯ್ ಮಾಡಿದ್ದೀನಿ. ಅಂದರೆ ದಿಸ್ ಇಸ್ ಮೈ ಬೆಸ್ಟ್ ಡೇ. ಇದು ನಂಗೆ ತುಂಬ ಇಷ್ಟ ಆದ ದಿನ. ನಾನು ಮರೆಯಲ್ಲ ಈ ದಿನ ಅಂತೂ. ಜೊತೆಗೆ ಏನೇನಪ್ಪ ಅಂತಂದರೆ ಆರ್ ಸಿ ಬಿ ಗೆದ್ದಿದೆ. ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗಿದೆ. ಅದಕ್ಕೆ ತುಂಬ ಖುಷಿಯಾಯಿತು. ನಾನು ಫಸ್ಟ್ ಟೈಮು ಸ್ಟೇಡಿಯಮ್ಗೆ ಹೋಗಿ ಮ್ಯಾಚ್ ನೋಡಿದ್ದು. ಒಂದೇನಪ್ಪ ಅಂತಂದರೆ ಇವ್ರು ಬೇರೆಯವರೆಲ್ಲ ಕ್ರಿಕೆಟ್ನ ಗೇಮಾಗಿ ತೊಗೊಂಡಿದ್ರು. ಎಸ್, ಕ್ರಿಕೆಟ್ ಗೇಮೇ. ಆದರೆ ನಮಗೆ ಆರ್ ಸಿ ಬಿ ಫ್ಯಾನ್ಸ್ಗೆ ಕ್ರಿಕೆಟ್ ಅಂದರೆ ಆರ್ ಸಿ ಬಿ ಟೀಮ್ ಅನ್ನೋದು ಒಂದು ಟೀಮ್ ಮಾತ್ರ ಅಲ್ಲ, ಇಟ್ಸ್ ಅನ್ ಎಮೋಷನ್. ನಾನು ಇವತ್ತು ಅದನ್ನು ಅರ್ಥ ಮಾಡಿಕೊಂಡೆ. ಬೇರೆಯವರೆಲ್ಲ ತುಂಬ ಉರಿಸ್ತಾಯಿದ್ರು ನಮಗೆ. ಸಿ ಎಸ್ ಕೆ ಅವರಂತೂ ಎಮ್ ಐ ಅವರಂತೂ ತುಂಬ, ಮುಂಬೈ ಇಂಡಿಯನ್ಸು ಸಿ ಎಸ್ ಕೆ ಅವರಂತೂ ತುಂಬ ಉರಿಸ್ತಾಯಿದ್ರು ನಮ್ಮನ್ನ. ಅದು ನಂಗೆ ಅರ್ಥ ಆಗಿದೆ ಏನಪ್ಪ, ಅವರು ಗೇಮ್ನ ಎಂಟರ್ಟೈನ್ಮೆಂಟಾಗಿ ತೊಗೊಂಡಿದ್ದಾರೆ. ಆದರೆ ನಾವೊಂದು ಎಮೋಷನಾಗಿ ತೊಗೊಂಡಿದ್ದೀವಿ. ಬಟ್ ನಾನಂತೂ ಫುಲ್ ಉರಿಸಿದ್ದೀನಿ. ಏನಪ್ಪ ಹೇಳೋದಂತಂದರೆ ಆರ್ ಸಿ ಬಿ ಇಸ್ ಅನ್ ಎಮೋಷನ್, ನಾಟ್ ಎ ಗೇಮ್. ಸೊ ನಾನು ಎಂಜಾಯ್ ಮಾಡಿದ್ದೀನಿ ಅಂತ, ನಿಮಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಮ್ಯಾಚ್ ಗೆದ್ದಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್. ಸೊ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಲವ್ ಯು, ಮಿಸ್ ಯು, ಬಾಯ್.